ಧರ್ಮದ ವಿಚಾರ ಚರ್ಚೆ ಮಾಡ್ತಾ ಹೋದ್ರೆ ಅಧೋಗತಿಗೆ ಹೋಗ್ತೀವಿ. ಧರ್ಮದ ಬಗ್ಗೆ ಬಿಟ್ಟು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಕೊಪ್ಪಳದಲ್ಲಿ ಬಿಜೆಪಿ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ. ಯಾವ ಸರ್ಕಾರದಲ್ಲಿ ಏನಾಗಿದೆ ಅಂತ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು. ಧರ್ಮದ ಚರ್ಚಿಸೋಕೆ ಹೋಗಿ ಯುವಕರಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಿ ನೀವು ಅಂತ ಬಿಜೆಪಿಯವರಿಗೆ ಪ್ರಶ್ನೆಯನ್ನು ಹಾಕಿದ್ದಾರೆ ತಂಗಡಗಿ. ಇನ್ನು ಬಾನು ಮುಸ್ತಾಕ್ ಅವರ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಅವರು ಬರೆದದ್ದು ಕನ್ನಡದ ಕೃತಿ, ಉರ್ದು ಭಾಷೆಯದ್ದಲ್ಲ. ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೂಕರ್ ಪ್ರಶಸ್ತಿ ಕೂಡ ಬಂದಿದೆ. ಕೆಲವೊಮ್ಮೆ ಸಣ್ಣ ಪುಟ್ಟ ಸಮಸ್ಯೆ ಹೇಳಿಕೆ ಅವೆಲ್ಲ ಇರೋದೇ. ಇಂಥದ್ದೆಲ್ಲ ಸಣ್ಣ ಪುಟ್ಟ ಚರ್ಚೆಗಳು ಅವಶ್ಯಕತೆ ಇಲ್ಲ ಅನ್ನೋದು ಸಚಿವ ತಂಗಡಗಿಯವರ ವಾಗ್ದಾಳಿ ಆಗಿದೆ. ಶ್ರೀಮಠದಾಗ ಬೂಕರ್ ಪ್ರಶಸ್ತಿ ಬಂದೈತಿ. ಆ ಬೂಕರ್ ಪ್ರಶಸ್ತಿ ಬಿಜೆಪಿಯವರಿಗೆ ಧರ್ಮದ ವಿಚಾರವನ್ನ ನಾನು ಅದಕ್ಕೆ ಮಾತಿಗೆ ಹೇಳ್ತಾ ಇದ್ದೀನಿ. ನಮ್ಮ ರಾಜ್ಯದೊಳಗೆ ನಮ್ಮ ದೇಶದೊಳಗೆ ಧರ್ಮದ ವಿಚಾರ ಚರ್ಚೆ ಹಾಕೊಂತ ಹೋದ್ರೆ ನಾವು ಅಧೋಗತಿಗೆ ಹೋಗ್ತೀವಿ. ನಾವು ಧರ್ಮದ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಅಭಿವೃದ್ಧಿ ಬಗ್ಗೆ ಚರ್ಚೆಗಳಾಗಲಿ. ನಿಮ್ಮ ಸರ್ಕಾರದಾಗ ಏನಾಗಿದೆ, ನೀವೇನು ಮಾಡಿದ್ದೀರಿ, ನಾವೇನು ಮಾಡಿದ್ವಿ ಅಂತ ಅದ್ರ ಚರ್ಚೆಗಳಾಗಲಿ. ನೀವು ಧರ್ಮದ ಚರ್ಚೆ ಮಾಡಕ್ ಹೋಗಿ ಯುವಕರಿಗೆ ಏನು ಸಂದೇಶವನ್ನು ಕೊಡಕ್ಕೆ ಕೊಟ್ರಿ ಬಿಜೆಪಿಯವರು? ಬಾನು ಮುಸ್ತಾಕ್ ಅವ್ರ ಬಗ್ಗೆ ಚರ್ಚೆ ಮಾಡಕ್ ಹೊಂಟಿರಿ. ಬಾನು ಮುಸ್ತಾಕ್ ಅವರು ಕನ್ನಡದ ಕೃತಿನ ಬರೆದಿದ್ದು, ಯಾವುದೋ ಉರ್ದು ಕೃತಿ ಬರೆದಿಲ್ಲ. ಉರ್ದು ಕೃತಿ ಬರ್ದಾರ, ಕನ್ನಡ ಕೃತಿ ಬರ್ದಾರ. ಇವತ್ತ ಲಂಡನ್ ಒಳಗ ಅಂತಾರಾಷ್ಟ್ರೀಯ ಮಟ್ಟದಾಗ ಬೂಕರ್ ಪ್ರಶಸ್ತಿ ಬಂದೈತಿ. ಆ ಬೂಕರ್ ಪ್ರಶಸ್ತಿ ಕರ್ನಾಟಕಕ್ಕೆ ಬಂದೈತೆ ಅಂತ ಎಷ್ಟು ಹೆಮ್ಮೆ ಪಟ್ಟರು ಬಂದತ್ನಾಗ ಇಡೀ ಮಾಧ್ಯಮದವರು, ಇಡೀ ರಾಜ್ಯದ ಜನರು, ಇಡೀ ಸಾಹಿತ್ಯ ಲೋಕನೇ ಅದ್ಭುತವಾಗಿ ಪ್ರಶಂಸೆಯನ್ನ ಮಾಡಿದರು. ಸರ್, ಈಗ ಒಂದು ನೋಡಿ, ಸಣ್ಣ ಪುಟ್ಟ ಸಮಸ್ಯೆಗಳು, ಹೇಳಿಕೆ ಪಳಿಕೆ ಅವೆಲ್ಲ ದೇವೇಗೌಡರು ಮುಂದಿನ ಜನ್ಮದೊಳಗ ಜಯಂತಿ ಇತ್ತು ಅಂತಂದ್ರೆ ಮುಸ್ಲಿಮ್ಸ್ ಹುಡ್ತೀನಿ ಅಂತಂದ್ರು, ಯಾಕೆ ಬಿಜೆಪಿ ಕರ್ಕೊಂಡ್ರು ಹೇಳ್ರಿ? ಮುಂದಿನ ಜನ್ಮ ಅನ್ನೋದು ಏನ್ರಿ ಇತ್ತಂದ್ರೆ ನಾನು ಮುಸ್ಲಿಂ ಸಮಾಜದಾಗ ಹುಡ್ತೀನಿ ಅಂತಂದ್ರಲ್ಲ, ಅವ್ರನ್ನ ಇವತ್ತು ಯಾಕೆ ಬಿಜೆಪಿ ಕರ್ಕೊಂಡ್ರು? ಸರ್, ನಾನು ಇಂಥವೆಲ್ಲ ಸಣ್ಣ ಪುಟ್ಟ ಚರ್ಚೆಗಳ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡೋಂಥದ್ದು ಅವಶ್ಯಕತೆ ಏನಿದೆ ಅಂತಂದ್ರೆ, ಇವತ್ತ ಬಾನು ಮುಸ್ತಾಕ್ ಅವ್ರಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿದೆ. ನಮ್ಮ ಕರ್ನಾಟಕದ ಒಂದು ಹೆಮ್ಮೆ, ನಮ್ಮ ಕನ್ನಡದ ಹೆಮ್ಮೆ. ಇವತ್ತು ನಾವು ಅವ್ರನ್ನ ಕರೆದು ದಸರಾ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ. ಮೈಸೂರು ದಸರಾದೊಳಗ ಎಲ್ಲ ಸಮಾಜದವರು, ಒಂದು ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ನಾವು ಇವತ್ತು